ಹಾಯ್ ಹಲೋ ನಮಸ್ತೆ. ರಾಯರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಅಂದರೆ ರಾಯರಲ್ಲಿ ಕೇಳ್ಕೊತೀನಿ. ಈ ನಾನಿವತ್ತು ದುರ್ಗಾಪುರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಆಂಜನೇಯನ ಮೂರ್ತಿ ನೋಡಿದೆ. ಅಲ್ಲಿ ಹೋಗಿ ಬಂದಮೇಲೆ ನನಗೊಂದು ಮಾಹಿತಿ ಅಂತಲ್ಲ, ಅದು ನಾರ್ಮಲ್ ಆಗಿ ಆಂಜನೇಯ ಸ್ವಾಮಿ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಯ ಅಪರಿಮಿತ ಶಕ್ತಿಯುಳ್ಳವನು, ಧೈರ್ಯವುಳ್ಳವನು ಎಂದು ಕರೆಯಲಾಗುತ್ತದೆ. ಆತನು ಬಲದಲ್ಲಿ ಎಂಥ ಶಕ್ತಿಯನ್ನಾದರೂ ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿರುವವನಾಗಿದ್ದನು. ಆತನ ಶಕ್ತಿಗೆ ಯಾರನ್ನು ಹೋಲಿಸಲು ಸಾಧ್ಯವಿಲ್ಲ. ಆಂಜನೇಯ ಸ್ವಾಮಿಯು ಸೀತಾಮಾತೆಯನ್ನು ಹುಡುಕಿಕೊಂಡು ಲಂಕೆದತ್ತ ಹೆಜ್ಜೆ ಇಡುತ್ತಾನೆ. ಅವನು ಎಷ್ಟೇ ಹುಡುಕಿದರೂ ಆತನಿಗೆ ಸೀತೆ ಇರುವ ಸ್ಥಳ ಸಿಗುವುದಿಲ್ಲ. ಮಾರ್ಗ ಮಧ್ಯ ವಿಶ್ರಾಂತಿಗಾಗಿ ಓಂ ಇಷ್ಟ ಸಮಯ ಮಲಗಲು ಹೋಗುತ್ತಾನೆ. ಆ ಸಮಯ ಆಂಜನೇಯ ಸ್ವಾಮಿಗೆ ಒಂದು ಕನಸು ಬೀಳುತ್ತದೆ. ಆ ಕನಸು ಶಿವನ ಸೀತಾದೇವಿ ಇಲ್ಲಿದ್ದಾಳೆ ಎಂಬುದರ ಸೂಚನೆಯನ್ನು ನೀಡುತ್ತದೆ. ಶಿವನು ಹನುಮಂತನ ಕನಸಿನಲ್ಲಿ ಕಾಣಿಸಿಕೊಂಡು ಅಶೋಕವನದ ದೃಶ್ಯವನ್ನು ನೀಡಿ ಸೀತೆಯನ್ನು ಭೇಟಿಯಾಗುವಂತೆ ಆಶೀರ್ವಾದವನ್ನು ಮಾಡುತ್ತಾನೆ. ಈ ಕನಸು ಹನುಮಂತನಿಗೆ ಸೀತೆಯನ್ನು ಹುಡುಕುವಲ್ಲಿ ಮಾರ್ಗದರ್ಶನವಾಗುತ್ತದೆ. ಯಾಕೆ ನಾವು ಈ ಮಾತು ಹೇಳ್ತೀವಿ ಅಂತಂದರೆ, ಯಾರೆಲ್ಲ ಹನುಮಂತನ ನಂಬಿರ್ತೀರೋ ಅಂದರೆ ಆಂಜನೇಯ ಸ್ವಾಮಿನ ನಂಬಿರ್ತೀರೋ ಅವರಿಗೆ ಯಾವುದೇ ಕಾರಣಕ್ಕೂ ಕಷ್ಟ ಅನ್ನೋದು ಅವರ ಹತ್ರ ಬರಲ್ಲ. ಹಾಗೆ ಯಾರೆಲ್ಲ ಆಂಜನೇಯ ಸ್ವಾಮಿಯಿಂದ ಭಕ್ತಿಯಿಂದ ರಾಮ ಓ ಶ್ರೀರಾಮ ಅಂತ ಕೇಳ್ಕೊತಿರೋ ಅವರಿಗೆ ಯಾವಾಗ್ಲೂ ಒಳ್ಳೆಯದೇ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಓಂ ಜೈ ಶ್ರೀರಾಮ್ ಅಂತ ಹೇಳಿದ್ರೆ, ಇಲ್ಲ ಶ್ರೀರಾಮ ರಾಮ ರಾಮ ಅಂತ ನೆನೆಸ್ಕೊಂಡ್ರೆ ಅಲ್ಲಿ ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಆಂಜನೇಯ ಪಕ್ಕ ಇರ್ತಾರೆ. ನಾವು ಒಂದು ಸತಿ ಭಕ್ತಿಯಿಂದ ರಾಮ ರಾಮ ಕಾಪಾಡು ತಂದೆ ಅಂತ ಕೇಳ್ಕೊಂಡಾಗ ಆಂಜನೇಯ ಸ್ವಾಮಿ ಅಲ್ಲಿರ್ತಾನೆ ಅಂತ ಕೇಳ್ಪಟ್ಟಿದ್ದೀನಿ. ಇದೊಂದು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಯಾಕಂದರೆ ಆಂಜನೇಯ ಸ್ವಾಮಿ ರಾಮನ ಭಕ್ತ. ರಾಮ ಯಾರ ಮುಂದೆನೂ ಸೋತಿಲ್ಲ ಅಂದ್ರೂ, ಆದರೆ ಆಂಜನೇಯ ಸ್ವಾಮಿ ಮುಂದೆ ಸೋತಿದ್ದಾರೆ. ಅವರಿಗೆ ಅವರ ಭಕ್ತಿ ಮುಂದೆ ಎಷ್ಟು ಇದಿದೆ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಓಂ ಜೈ ಶ್ರೀರಾಮ್. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ.